ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಚಿತ್ರರಂಗದಲ್ಲಿ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಹೊಸ ಎಲಿಮೆಂಟ್ಸ್ಗಳು ಕಾಣಸಿಗ್ತಾ ಇವೆ. ವಾವ್ ಅನ್ನೋ ಫ್ಯಾಕ್ಟರ್ಗಳು ಬಹಳಷ್ಟು ನಡೀತಾ ಇದೆ. ಈಗ ಎಲ್ರಿಗೂ ಲಾಜಿಕ್ ಬೇಕಿಲ್ಲ, ಬರೀ ಮ್ಯಾಜಿಕ್ ಇದ್ರೆ ಸಾಕು. ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಆಕ್ಷನ್, ಫನ್ ವಿತ್ ಫೈಟ್ ಅನ್ನೋ ತರ ಆಗಿದೆ. ಈ ಮಧ್ಯೆ ಒಂದು ಕ್ರೇಜಿ ಬೆಳವಣಿಗೆ ನಡೀತಾ ಇದೆ. ಅದೇ ನಾಯಕ ನಟರ ಸ್ತ್ರೀ ಪಾತ್ರ ಅಭಿನಯ. ಅದರಲ್ಲೂ ಹಿಟ್ ಸಿನಿಮಾಗಳಲ್ಲೆಲ್ಲ ಈ ನ್ಯೂ ಇನೋವೇಷನ್ ಆಗ್ತಾ ಇದೆ. ಪುಷ್ಪ 2, ಕಾಂತಾರ ಚಾಪ್ಟರ್ 1 ಹಾಗೆ ಈಗ 45 ಸಿನಿಮಾದಲ್ಲಿ ಸ್ತ್ರೀ ಪಾತ್ರವನ್ನ ನಾಯಕ ನಟರು ನಿಭಾಯಿಸ್ತಾ ಇರೋ ರೀತಿ ಗೂಸ್ ಬಂಪ್ಸ್ ತರ್ತಾ ಇದೆ. ಮೊದಲಿಗೆ ಪುಷ್ಪ ಚಾಪ್ಟರ್ 2 ವಿಚಾರಕ್ಕೆ ಬರೋಣ. ಯಾಕಂದ್ರೆ ಈ 3 ಸಿನಿಮಾಗಳಲ್ಲಿ ಮೊದಲು ಮೂಡಿ ಬಂದ ಸಿನಿಮಾ ಇದೆ. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಪುಷ್ಪರಾಜ್ ಪಾತ್ರಧಾರಿಯಾಗಿದ್ದು ದೇವಿ ಲುಕ್ನಲ್ಲಿ ಕಾಣಿಸಿಕೊಂಡು ಕುತೂಹಲ ಮೂಡಿಸಿದ್ರು. ಪುಷ್ಪ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಹಿಟ್ ಆಗಿತ್ತು. ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ಲುಕ್, ಗೆಟಪ್, ಹಾಡುಗಳು, ಡ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ರೇಷ್ಮೆ ಸೀರೆ ಉಟ್ಟು, ಮೂಗುತಿ, ಓಲೆ, ಚುಮುಕಿ, ಕೈಯಲ್ಲಿ ಕೆಂಪು ಬಣ್ಣ, ಉಗುರಿಗೆ ಬಣ್ಣ, ಕೈಯಲ್ಲಿ ಬಳೆ, ಕುತ್ತಿಗೆಯಲ್ಲಿ ಚಿನ್ನದ ಸರ, ನಿಂಬೆಹಣ್ಣಿನ ಹಾರ ತೊಟ್ಟು ಕಣ್ಣು ಕೆಂಪಾಗಿ ಗಂಭೀರವಾಗಿ ಗಂಗಮ್ಮನ ರೂಪದಲ್ಲಿ ಅಲ್ಲು ಅರ್ಜುನ್ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೈಯಲ್ಲಿರೋ ಗನ್ನು ಎಲ್ಲರ ಗಮನ ಸೆಳೆದಿತ್ತು. ಇದರಲ್ಲಿ ಹೀರೋ ಪಾತ್ರಧಾರಿ ಪುಷ್ಪರಾಜ್ ಹೆಂಡತಿ ಹರಕೆಯಂತೆ ಈ ವೇಷ ಧರಿಸಲಿದ್ದು, ಬಳಿಕ ಕಾಡೋ ಕೇಡಿಗಳಿಗೆ ಇದೇ ವೇಷದಲ್ಲಿ ಪಾಠ ಕಲಿಸೋ ಒಂದು ಫೈಟ್ ಕೂಡ ಇದೆ. ತಿರುಪತಿಯಲ್ಲಿ ಪ್ರತಿ ವರ್ಷ ಗಂಗಮ್ಮ ಅಮ್ಮನವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಗಂಡಸರು ಹೆಣ್ಣಿನ ವೇಷ ಧರಿಸುವ ಸಂಪ್ರದಾಯ ತಲೆಮಾರಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಪುಷ್ಪ 2 ನಲ್ಲಿ ಅಲ್ಲು ಅರ್ಜುನ್ ಅದೇ ಅವತಾರದಲ್ಲಿ ದುಷ್ಟರನ್ನ ಸಂಹರಿಸಿ ಜಯ ಗಳಿಸಿದ್ದಾರೆ. ಇನ್ನ ಕಾಂತಾರ ಚಾಪ್ಟರ್ 1 ವಿಚಾರಕ್ಕೆ ಬಂದ್ರೆ, ಅಲ್ಲೂ ಕೂಡ ಒಂದು ವಿಶೇಷವಾದ ಸೀನ್ ನಲ್ಲಿ ನಾಯಕ ನಟ ರಿಷಬ್ ಸ್ತ್ರೀ ವೇಷದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಕಾಂತಾರ ಚಾಪ್ಟರ್ 1 ಅಂತಿಮ ಘಟ್ಟ, ಅಂದ್ರೆ ಕ್ಲೈಮ್ಯಾಕ್ಸ್ ಸೀನ್. ಅದರಲ್ಲಿ ಕನಕಾವತಿಯನ್ನೇ ವಿಲನ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆಗ ಆಕೆ ಮೇಲೆ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡುವುದಕ್ಕೆ ಅವತಾರ ತಾಳಿ ಬರೋ ಸನ್ನಿವೇಶ ಅದು. ಅದರಲ್ಲಿ ಚಾವುಂಡಿ ಅವತಾರ ತಾಳೋ ರಿಷಬ್ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿ ಹಿಗ್ಗುವ ಸನ್ನಿವೇಶ. ಈ ಸಿನಿಮಾದಲ್ಲಿ ರಿಷಬ್ ಸ್ತ್ರೀ ವೇಷ ತೊಟ್ಟು ಜನಮಾನಸದಲ್ಲಿ ಉಳಿದುಕೊಳ್ತಾರೆ. ಥಿಯೇಟರ್ನಿಂದ ಆಚೆ ಬಂದರೂ ಕೂಡ ಈ ಪಾತ್ರ ಮನದಲ್ಲಿ ಹಾಗೆ ಉಳಿದುಕೊಂಡಿತ್ತು. ಇದು ಕೂಡ ನಿಮ್ಗೆಲ್ಲ ಗೊತ್ತೇ ಇದೆ, ಸೂಪರ್ ಹಿಟ್ ಸಿನಿಮಾ. ಇನ್ನ ಈಗ ಬರ್ತಾ ಇರೋ 45 ಸಿನಿಮಾದಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸ್ತ್ರೀ ವೇಷದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಶಿವಣ್ಣ ಹಾಗೂ ರಾಜ್ಬಿ ಶೆಟ್ಟಿ ಕಾಂಬಿನೇಷನ್ ನಲ್ಲಿ 45 ಸಿನಿಮಾ ಇದೇ ತಿಂಗಳ 25ರಂದು ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಆದ್ರೆ ಸಖತ್ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಈ ಚಿತ್ರದಲ್ಲಿ ಶಿವಣ್ಣ ಹೆಣ್ಣು ವೇಷ ಧರಿಸಿದ್ದಾರೆ ಅನ್ನೋದು. ಹೌದು, 45 ಚಿತ್ರದ ಟ್ರೇಲರ್ನಲ್ಲಿ ಮೈನವಿರೇಳಿಸುವ ಅಂಶಗಳಲ್ಲಿ ಇದು ಕೂಡ ಒಂದು. 45 ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಶಿವಣ್ಣನ ಸ್ವಾಗ್ ಇದೆ, ಹಾಗೆ ಉಪೇಂದ್ರ ಅವರ ಸ್ಟೈಲ್ ಇದೆ. ರಾಜ್ಬಿ ಶೆಟ್ಟಿ ಅವರ ಪಾತ್ರದ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ, 45 ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಲೇಡಿ ಗೆಟಪ್ ಹಾಕಿದ್ದಾರೆ. ನರ್ತಕಿಯಾಗಿ ಶಿವಣ್ಣ ಸೊಗಸಾಗಿ ಕಾಣಿಸಿಕೊಂಡಿದ್ದಾರೆ. ನೃತ್ಯಗಾರ್ತಿಯಾಗಿ ಶಿವಣ್ಣನ ಲುಕ್ ಕಂಡು ಫ್ಯಾನ್ಸ್ ಅಕ್ಷರಶಃ ಫಿದಾ ಆಗಿದ್ದಾರೆ. ಚೆಲುವೆಯ ನೋ ಟಚ್ ಅನ್ನ ಅಂತ ಸಖತ್ ಕ್ಲಾಸಿಯಾಗಿ ಶಿವಣ್ಣ ಕಾಣಿಸಿಕೊಂಡಿದ್ದಾರೆ. ಇದು ಕೂಡ ದೇವರ ಪಾತ್ರ ಅನ್ನೋ ಚರ್ಚೆ ಇದೆ. ಹೆಣ್ಣು ವೇಷ ಯಶಸ್ಸಿನ ಸೂತ್ರ ಅನ್ನೋದಕ್ಕೆ ಮತ್ತಷ್ಟು ಎಕ್ಸಾಂಪಲ್ ಕೂಡ ನೋಡಬಹುದು. ಕಾಂಚಾನ, ದುನಿಯಾ ವಿಜಯ್ ನಟನೆಯ ಜಯಮ್ಮನ ಮಗ ಸಿನಿಮಾ, ಇದರಲ್ಲಿ ಅವರು ಕೂಡ ದೇವಿ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ರು. ಒಟ್ನಲ್ಲಿ ಸದ್ಯಕ್ಕೆ ನಾಯಕ ನಟರ ಸ್ತ್ರೀ ಪಾತ್ರ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇರೋದು ಮಾತ್ರ ಸತ್ಯ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.